170 ಮೈನಸ್ ಮಾಡಿದ್ರೆ ಹೆಚ್ಚು ಕಮ್ಮಿ ಇನ್ನೂ 200 ಜನದವರೆಗೆ ನಮಗೆ ಟೀಚರ್ಸ್ ಬೇಕು. ಆದರೆ ಸರ್ಕಾರ ಏನು ಮಾಡಿದೆ, ಅವರಿಗೆ ಗೆಸ್ಟ್ ಟೀಚರ್ಸ್ಗೆ 12,000 ರೂಪಾಯಿನ ತಿಂಗಳು ಕೊಡ್ತದೆ. ಆ 12,000 ರೂಪಾಯಿ ಕೊಡ್ಲಿಕ್ಕೂ ಸುಮಾರು ಕ್ರೈಟೀರಿಯಾ. ಅವರು ಹಿಂಗಿರ್ಬೇಕು, ಈ ಸಬ್ಜೆಕ್ಟ್ಗಳನ್ನ ಹೆಂಗೆ ಮಾಡಬೇಕು. ಅದ್ರ ಜೊತೆಗೆ ನಮಗೆ ಒತ್ತಡ ಇದೆ. ಈಗ ಇಲ್ಲಿ ಕೂತಿರೋರೆ ಅಂತೇಳಿಯವರೇ ಹೇಳ್ತಾರೆ, ನಮ್ಮೂರಲ್ಲಿ ನಮ್ಮೂರು ಹುಡುಗಿಗೆ ನೀವು ಕೆಲಸ ಕೊಡ್ತೀವಿ ನಮ್ಮೂರಲ್ಲಿ ಅಂತಾರೆ. ಹಂಗೆಲ್ಲ ಇರುವಾಗ ಅಂಥ ಸಮಸ್ಯೆಗಳನ್ನ ನಾವು ದಿನನಿತ್ಯ ನೋಡ್ತಿರೋದ್ರಿಂದ ನನಗೇನಂದರೆ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರು ಆದಷ್ಟು ಅವರಿಗೆ ಇರೋಂಥ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಕೆಲಸಕ್ಕೆ ಸೇರ್ಕೊಂಡ್ರೆ ನಿಜವಾಗ್ಲೂ ಖುಷಿ ಆಗ್ತದೆ. ಎಲ್ಲ ಒಂದು ಕಡೆ ಸಮಸ್ಯೆ ಏನು ಅಂದರೆ ಒಳ್ಳೊಳ್ಳೆ ಅಂದರೆ IAS IPS ಆಫೀಸರ್ಸ್ ಕೂಡ ಈ ನಾರ್ತ್ ಇಂಡಿಯನ್ಸ್ ಬರ್ತಾರೆ. ಅವ್ರಿಗೆ ನಾವು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎಷ್ಟೇ ಮಾತಾಡಿದ್ರು ಅರ್ಥ ಆಗಕ್ಕೆ ಆಗ್ತದೆ, ಕೆಲವ್ರಿಗೆ ಅರ್ಥ ಆಗಲ್ಲ, ಕೆಲವರು ಕನ್ನಡನ ಕಲಿಸ್ಕೋತಾರೆ. ಹಾಗಾಗಿ ಆ ಪರಿಸ್ಥಿತಿಗಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಅವಕಾಶಗಳಿದ್ರೆ ಇನ್ನೂ ಹೆಚ್ಚಿನ ರೀತಿಯ ಅವಕಾಶಗಳನ್ನ ಒದಗಿಸ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು ಅದನ್ನ 100% ಮಾಡಿ. ಖಂಡಿತವಾಗ್ಲೂ ನಮ್ಮ ಸಹಕಾರ ಯಾವಾಗಲೂ ಇರ್ತದೆ. ಯಾಕಂದರೆ ಅಧಿಕಾರಕ್ಕಿಂತ ಹೆಚ್ಚಾಗಿ ಶಾಶ್ವತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು. ಆಗ ಮುಖಾಂತರ ಹೆಚ್ಚಿನ ಅವಕಾಶಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ನನಗೂ ಒಂದು ಸ್ವಲ್ಪ ಖುಷಿ ಆಗ್ತದೆ. ಯಾಕಂದರೆ ಇವತ್ತು 500 ಜನಕ್ಕೆ ಸಂಕಲ್ಪ ಶಿಕ್ಷಕರ ವೇದಿಕೆ ಮುಖಾಂತರ ಉದ್ಯೋಗಗಳು ಸಿಕ್ಕಿದೆ ಅನ್ನೋದು ಭಾರಿ ದೊಡ್ಡ ವಿಚಾರ. ಯಾಕಂದರೆ 50 ಜನಕ್ಕೆ ಕೊಡ್ಸೋದ್ರೆ ನಾವು ಖುಷಿ ಪಡ್ತೀವಿ, ಅಂತಂದರೆ 500 ಜನಕ್ಕೆ ಕೊಡ್ಸೋರು ಅನ್ನೋದು ಭಾರಿ ದೊಡ್ಡ ವಿಚಾರ. ಜೊತೆಗೆ ಹೋಮ್ ಸಿಕ್ನೆಸ್ನ ಬಿಡಬೇಕು. ಇವತ್ತು ನಾವು ಹೋಮ್ ಸಿಕ್ನೆಸ್ ಬಿಡದೇ ಭಾರಿ ಕಷ್ಟ. ಯಾಕಂದರೆ ಇವತ್ತು ಬರೋರೆಲ್ಲ ಏನು ಹೇಳ್ತಾರೆ, JSS ಸ್ಕೂಲು ಮಾದೇಸ್ವಾಮಿ ಅವರಿಗೆ ಚೆನ್ನಾಗಿ ಗೊತ್ತಿರ್ತದೆ, ಶಿವಪುರದಲ್ಲಿದೆ ಮತ್ತು ತರಕನಾಂಬಿಲಿದೆ, ಅಲ್ಲೇ ನಾವು ಕೆಲಸ ಕೊಡಿಸಿ ಅಂತ ನನ್ನ ಹತ್ರ 2-3 ಜನ ಅರ್ಜಿ ತಗೊಂಡ್ಬಂದವರು. ನಾನು ಮಂಜು ಬುದ್ಧಿಯವರಿಗೆ ಆ ವಿಚಾರ ಹೇಳಿದ್ರೆ ಖಂಡಿತವಾಗ್ಲೂ ಅವರು ಮಾಡ್ಕೊಡಲ್ಲ. ಯಾಕಂದರೆ ಅವ್ರ ಉದ್ದೇಶ ಏನಂದ್ರೆ ಹೊರಗೆ ಹೋಗಿ ಮಾಡಲಿ, ಇಲ್ಲಿದ್ದರೆ ಮಾಡಲ್ಲ ಅನ್ನೋದು ಅವರ ಸಂಸ್ಥೆಯ ಒಂದು ಪಾಲಿಸಿಗಳನ್ನ. ಅದೇ ರೀತಿ ನಾವು ಇವತ್ತು ದೂರಕ್ಕೆ ಹೋಗಿ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ. ಯಾವಾಗಲೂ ನಾವು ನಂಜನಗೂಡು, ಗುಂಡ್ಲುಪೇಟೆ, ಚಾಮರಾಜನಗರ, ಮೈಸೂರನ್ನು ಟಾರ್ಗೆಟ್ ಮಾಡೋದಕ್ಕಿಂತ ಬೆಂಗಳೂರು ಕಡೆ ಹೋದರೂ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಇವತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಎಷ್ಟೊಂದು ಜನ ಟ್ರಾನ್ಸ್ಫರ್ ಕೇಳಿದಾಗ ಇಲ್ಲೇ ಕೇಳ್ತಾರೆ. ಅದು ನಿಜವಾಗ್ಲೂ ಒಂದು ಸ್ವಲ್ಪ ಸಮಸ್ಯೆಗಳೇ ಆಗ್ತದೆ. ಯಾಕಂದರೆ ನಮಗೆ ಏನಾಗ್ತದೆ, ನಮ್ಮ ಪಕ್ಷ ಯಾವುದೇ ಪಕ್ಷ ಆದರೂ ಕೂಡ ಲೀಡರ್ಸು ನಮ್ಮ ಪೊಲೀಸ್ಗಳಿಗೆ ಅಲ್ಲೇ ಹಾಕಿ ಅಂತ ಇರ್ತಾರೆ. ಬಟ್ ಕೆಲವು ಸಮಯ ಅದು ರೂಲ್ಸ್ ಪ್ರಕಾರ ಇರ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ಥರ ಸಮಸ್ಯೆಗಳಿದ್ದಂಥ ಸಮಯದಲ್ಲಿ ಹೋಮ್ ಸಿಕ್ನೆಸ್ ಅಂದರೆ ಮನೆ ಹತ್ರನೇ ಇರಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ದೂರ ಹೋಗೋದು ಕೆಲಸ ಮಾಡ್ತೀವಿ ಅಂದಾಗ ಖಂಡಿತವಾಗ್ಲೂ ಭವಿಷ್ಯ ಚೆನ್ನಾಗಿರ್ತದೆ. ಭವಿಷ್ಯ ನೀವೆಲ್ಲ ನೋಡಿದ್ದೀರಿ, ನಮ್ಮಲ್ಲಿ ಸುಮಾರು ಜನ ಈಗ IRS ಎಲ್ಲ ಪಾಸ್ ಮಾಡಿದ್ದಾರೆ. ಸೊ ಹಂಗಾಗಿ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ. ಹಂಗಾಗಿ ನೀವೆಲ್ಲ ನಿಜವಾಗ್ಲೂ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟರೆ ಅದು ನಿಮ್ಗೆ ಅನುಕೂಲ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಈ ಥರದ ಕಾರ್ಯಕ್ರಮಗಳನ್ನು ಮುಂದಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಖಂಡಿತವಾಗ್ಲೂ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ, ಮೂಲ ಉದ್ದೇಶ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಇವತ್ತೇನು ಮಂಜುನಾಥ್ ಅವರು ಮಾತಾಡ್ತಾ ಹೇಳ್ದಂಗೆ ನಂಜುಂಡಪ್ಪ ವರದಿ ಪ್ರಕಾರ ಗುಂಡ್ಲುಪೇಟೆ ಅತ್ಯಂತ ಹಿಂದುಳಿದ ತಾಲೂಕು ಆದರೂ ಕೂಡ ಇವತ್ತು ಮುಂದುವರೆದಿದೆ ಅನ್ನೋದು ಬರ್ತಾ ಇದೆ. ಜನರ ಮನಸ್ಸಿನಲ್ಲಿ ಬದಲಾವಣೆ ಬರ್ತಾ ಇದೆ. ಯಾಕಂದರೆ ಮೊನ್ನೆ ಯಾರೋ ಒಬ್ಬರು ಬೆಳಗಾಂ ಶಾಸಕರು ಈ ಕಡೆಯಿಂದ ಊಟಿಗೆ ಹೋಗೋರು ಹೇಳ್ತಾರೆ, ನಿಜವಾಗ್ಲೂ ಗುಂಡ್ಲುಪೇಟೆ ಹಂಗಿದೆ ಅಂತ ನಾನು ನೋಡೇ ಇರಲಿಲ್ಲ. ನಾನು 96 ಗುಂಡ್ಲುಪೇಟೆ ಕಡೆ ಬಂದಿದ್ದೆ. ಆವಾಗ ಬಿಟ್ಟರೆ ಇವಾಗ 2026 30 ವರ್ಷ ಆದ್ಮೇಲೆ ಬಂದ್ವಿ. ಆ ರಸ್ತೆಗಳಿರ್ಬೋದು, ಬೇರೆ ಬೇರೆ ಥರದ ಸಿಟಿ ಡೆವಲಪ್ಮೆಂಟು ಎಲ್ಲ ಥರದಲ್ಲೂ ಮುಂದುವರೆದಿದೆ ಅಂತ. ಆ ಥರ ಮುಂದುವರಲಿಕ್ಕೆ ಸಾರ್ವಜನಿಕರ ಒಂದು ಸಹಕಾರನೂ ಅಷ್ಟೇ ಮುಖ್ಯ. ಜೊತೆಗೆ ಆ ಒಂದು ಬದ್ಧತೆಯೂ ಇರಬೇಕು, ಆ ಒಂದು ಟಾರ್ಗೆಟ್ ಇರಬೇಕು ಮಾಡಬೇಕು ಅಂತ. ಅವಾಗಷ್ಟೇ ನಾವು ಜೀವನದಲ್ಲಿ ಸಾಧಿಸಲಿಕ್ಕಾಗೋದು. ಹಾಗಾಗಿ ನಾನು ಈ ಮುಖಾಂತರ ನಿಮ್ಮೆಲ್ಲರಿಗೂ ಶುಭಾಶಯಗಳು ಕೊಡ್ತಾ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಅನುಕೂಲ ಆಗಲಿ, ಒಳ್ಳೆಯದಾಗಲಿ, ಒಳ್ಳೆಯ ಉದ್ಯೋಗಗಳನ್ನ ಸಿಗಲಿ. ದಯವಿಟ್ಟು ಯಾರೂ ಪಾಠ ಮಾಡಿರೋ ಗುರುಗಳನ್ನ ಮುಡಿಬಾರ್ದು. ಇವತ್ತು ನಾವು ನೆನೆಸ್ಕೊಂಡ್ರೆ ಭಾರಿ ಖುಷಿ ಆಗ್ತದೆ. ಯಾಕಂದರೆ ನಾನು ಡಿಗ್ರಿ ಹೋಗ್ಬೇಕಾದ್ರೆ ಎಷ್ಟೊಂದು ಜನ ನಮ್ಮ ತಂದೆ ಮಿನಿಸ್ಟರ್ ಆಗಿದ್ದಾಗ ನಾನು ಕೇಳೋರು, ನೀವು ರಾಜಕೀಯ ಮಾಡೋದು ಅಂತ. ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತಿದ್ವಿ. ಅದು ಇವತ್ತು ನಾನು MLA ಆದಮೇಲೆ ಅವರೇ ಬಂದು ನಾನು ವಿಶ್ ಮಾಡಿರೋದು ಉಂಟು. ಸೊ ಹಾಗಾಗಿ ಖಂಡಿತವಾಗೂ ಭವಿಷ್ಯ ನಿಮ್ಮ ಮನೆಯವ್ರು ಬಿಟ್ಟರೆ ನೆಕ್ಸ್ಟು ಗುರುಗಳಿಗೆ ಭಾರಿ ಅಭಿಮಾನ ಇರ್ತದೆ. ನಾನು ಓದಿದ ಪಾಠ ಮಾಡಿದಂಥ ಹುಡುಗ ಅಂತ ಒಳ್ಳೆ ಕೆಲಸದಲ್ಲಿದ್ದಾನೆ ಅಂತ. ಸೊ ಹಾಗಾಗಿ ನಿಮಗೇನು ಇವತ್ತು ಶಿಕ್ಷಕರು ಹೆಚ್ಚಿನ ರೀತಿಯಲ್ಲಿ ನೀವು ಒಂದು ಶಿಕ್ಷಣ ಕೊಡ್ತಾರೆ, ಅವರಿಗೆ ಅಷ್ಟೇ ಬೆಲೆ ಕೊಡೋ ಮುಖಾಂತರ ಅವ್ರನ್ನೂ ಕೂಡ ಗೌರವಿಸಬೇಕು ಅಂತ ಈ ಮುಖಾಂತರ ಕೇಳ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳು. ನಮ್ಮ ನಮಸ್ಕಾರ.